ನಮಸ್ಕಾರ ಸ್ನೇಹಿತರೆ ಫೈನಲಿ ಕೆಪಿಎಸ್ಸಿ ಇಂದ ಗ್ರೂಪ್ ಸಿ ಹುದ್ದೆಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ವಾಣಿಜ್ಯ ತೆರಿಗೆ ಪರಿವೀಕ್ಷಕರ ಹುದ್ದೆಗಳಿಗೆ ಅಧಿಸೂಚನೆ ಬಂದಿದೆ. ಟೋಟಲ್ 230 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ. ಡಿಗ್ರಿ ಇರಬೇಕು, ಯಾವ ಒಂದು ಡಿಗ್ರಿ ಕ್ವಾಲಿಫಿಕೇಶನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ಟಡಿ ಮೆಟೀರಿಯಲ್ ಹೆಂಗೆ ಸಕ್ಸಸ್ ಮಂತ್ರ, ಗ್ರೂಪ್ ಸಿ ಏನ್ ಸಿಲೆಬಸ್ ಇದೆ, ಕಂಪ್ಲೀಟ್ ಡೀಟೇಲ್ ನೋಡಿ. ತುಂಬಾ ಫೇಕ್ಸ್ ಎಲ್ಲ ಹೋಗ್ತಿತ್ತು, ಬಟ್ ಇದು ಫೇಕ್ ಅಲ್ಲ. ದಿಸ್ ಇಸ್ ನ್ಯೂ ನೋಟಿಫಿಕೇಶನ್ ಹೊರಡಿಸಿರ್ತಕ್ಕಂಥದ್ದು ಇವತ್ತು 28/8 ಕೆಪಿಎಸ್ಸಿ ಅಂದ. ಕೆಪಿಎಸ್ಸಿ ವೆಬ್ಸೈಟ್ ಅಲ್ಲೂ ಕೂಡ ಸಿಗುತ್ತೆ. ಗ್ರೂಪ್ ಸಿ ಉಳಿಕೆ ಮೂಲ ವೃಂದ RPC. ಸರ್ ಹಾಗಾದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಆಯ್ತು, ಹಾಗಾದ್ರೆ ಹೈದರಾಬಾದ್ ಕರ್ನಾಟಕ ಇಲ್ವಾ ಸರ್? ಬರುತ್ತೆ, ಅದು ಬರುತ್ತೆ. ಅದಕ್ಕೆ ಸಪರೇಟ್ ನೋಟಿಫಿಕೇಶನ್ ಕೊಡ್ತಾರೆ. ಯೂಶಲಿ ಇವಾಗೆಲ್ಲ ಹಂಗೆ ಮಾಡ್ತಾ ಇದಾರೆ. ಸೊ ಸದ್ಯಕ್ಕೆ ಈಗ RPC, ಸೊ ನೀವು ಕೂಡ ಅಪ್ಲೈ ಮಾಡಬಹುದು. ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಕೊಡೋದಲ್ಲೂ ಹೈದರಾಬಾದ್ ಕರ್ನಾಟಕ ಅಪ್ಲೈ ಮಾಡಬಹುದು. ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಬೇಡಿ, ಬರುತ್ತೆ. ಸೊ ಈಗ ಏನಿದೆ ಅದಕ್ಕೆ ಅಪ್ಲೈ ಮಾಡಿ ಫಸ್ಟ್. ಓಕೆ, ಸೊ 230ಕ್ಕಿಂತ ಹೆಚ್ಚು ಹುದ್ದೆಗಳಾಗತ್ತೆ ಅದು ಬಂದ್ರೆ. ಸೊ ಅರ್ಜಿ ಸಲ್ಲಿಸಕ್ಕೆ ನೀವು 1ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ, ಅಂದ್ರೆ 1st of September. ಇನ್ನು 3 ದಿನ ಇದೆ. ಆರಾಮಾಗಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಆಮೇಲೆ 30ನೇ ತಾರೀಕು ಸೆಪ್ಟೆಂಬರ್ ಲಾಸ್ಟ್ ಇರುತ್ತೆ. ಕನ್ನಡ ಭಾಷಾ ಪರೀಕ್ಷೆ ಟೆಂಟೇಟಿವ್ ಡೇಟ್ ಕೂಡ ಕೊಟ್ಬಿಟ್ಟಿದ್ದಾನೆ. ಇದೇ ಫಸ್ಟ್ ಟೈಮ್ ಕೆಪಿಎಸ್ಸಿ ಅವನು ಇದರ ಟೆಂಟೇಟಿವ್ ಕೊಟ್ಟಿರೋ. ಲಾಸ್ಟ್ ಒಂದು 3-4 ಇಂದ ನೋಡ್ತಾ ಇರ್ತಕ್ಕಂಥದ್ದು. ಅಧಿಸೂಚನೆಯಲ್ಲಿ ಕೊಟ್ಬಿಟ್ಟಿರ್ತಕ್ಕಂಥದ್ದು 4/11 ಸ್ಪರ್ಧಾತ್ಮಕ ಪರೀಕ್ಷೆ 5/11, ಅಂದ್ರೆ ನವೆಂಬರ್ ಅಲ್ಲಿ ಆಗ್ಬಿಡುತ್ತೆ. 2 months. ಓಕೆ, ಸೊ ನೋಡಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗ್ಬೇಕು ಅಂದ್ರೆ ಕಂಪ್ಲೀಟ್ ನಿಮಗೆ ನಮ್ PDF ಇದ್ರದ್ದು KPSC ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಅದರ ಲಿಂಕ್ ಇದೆ, ಇವಿದೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಸ್ನೇಹಿತರೆ. ಫೈನ್, ಈಗ ಏನಿದೆ ಇದ್ರ ವಿದ್ಯಾರ್ಥಿ ಟೋಟಲ್ 230 ಜಾಬ್. ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ನಿಮ್ಗೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳು, ಅಂದ್ರೆ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಅಂತ ಕರಿತೀವಿ. ಒಳ್ಳೆ ಸ್ಯಾಲರಿ ಇದೆ. ನೀವು ಈ ಅರ್ಜಿ ಸಲ್ಲಿಸ್ತಕ್ಕಂತ ದಿನಾಂಕ ಲಾಸ್ಟ್ ಡೇಟ್ ಇದೆ. ಅದಕ್ಕಿಂತ ಮುಂಚೆ ನಿಮ್ಮ ಏಜ್ ಏನಿರಬೇಕು, ಇಲ್ಲಿ ಕೊಟ್ಟಿರ್ತಕ್ಕಂಥ ಏಜ್ ಆಗಿರ್ಬೇಕು. ಮತ್ತೆ ಅದಕ್ಕಿಂತ ಮುಂಚೆ ನೀವು ವಿದ್ಯಾರ್ಥಿಯನ್ನ ಹೊಂದಿರಬೇಕು, ಅಂದ್ರೆ ಡಿಗ್ರಿ ಆಗಿರ್ಬೇಕು. ಅಂದ್ರೆ ಈ ಲಾಸ್ಟ್ ಡೇಟ್ ಯಾವುದು? 30th September, 30ನೇ ತಾರೀಕು 9ನೇ ತಿಂಗಳು 2023 ನಿಮ್ ಡಿಗ್ರಿ ಆಗಿರ್ಬೇಕು. ಅದು ಇಂಪಾರ್ಟೆಂಟ್. ಏನ್ ಸರ್ ಡಿಗ್ರಿ? ಸರ್ ನೀವು ಡಿಗ್ರಿಲಿ ನೀವು ಯಾವ್ದೇ ಈಗ BCom ಮಾಡಿರ್ತಾರೆ ತುಂಬಾ ಜನ, BSc ಮಾಡಿರ್ಬೋದು. ಓಕೆ, ಬಟ್ ಅಲ್ಲಿ ನೀವು ನೀವು ಏನ್ ಮಾಡಿರ್ತೀರಾ ಅದರಲ್ಲಿ ಎಕನಾಮಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಒನ್ ಆಫ್ ದ ಸಬ್ಜೆಕ್ಟ್ ನೀವು ಪಾಸ್ ಮಾಡಿರ್ಬೇಕು, ಅಥವಾ ಕಾಮರ್ಸ್. ಓಕೆ, ಈಗ BCom ಮಾಡಿದ್ರೆ ಕಾಮರ್ಸ್ ಇರುತ್ತೆ, ಫೈನ್, ನೋ ಪ್ರಾಬ್ಲಮ್. BSc ಮಾಡಿದ್ರೆ ನೀವು ಅಲ್ಲಿ ಎಕನಾಮಿಕ್ಸ್ ತಗೊಂಡಿರ್ಬೇಕು, ಅಥವಾ ಮ್ಯಾಥಮೆಟಿಕ್ಸ್, ಏನೋ ಒನ್ ಆಫ್ ದ ಸಬ್ಜೆಕ್ಟ್ ಇನ್ ಡಿಗ್ರಿ. ಅಂದ್ರೆ ಅರ್ಥ ಇಲ್ಲಿ ಇನ್ನೊಂದು ವಿಶೇಷ ಸೂಚನೆ ಕೊಟ್ಟಿದ್ದ. ಅಂದ್ರೆ ಈ ಕಾಮರ್ಸ್ ಅಥವಾ ಎಕನಾಮಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಏನಿದೆ ಸ್ನೇಹಿತರೆ, ನೀವು ಒನ್ ಆಫ್ ದ ಸಬ್ಜೆಕ್ಟ್ ಅಂದ ತಕ್ಷಣ ನಿಮ್ಗೆ ಸೆಮಿಸ್ಟರ್, ಇವಾಗೆಲ್ಲ ಸೆಮಿಸ್ಟರ್ ಲೆಕ್ಕ ಇರೋದಲ್ಲ, ಗೊತ್ತಿದೆಯಲ್ಲ ನಿಮ್ಗೆಲ್ಲ, ಓದಿರ್ತೀರಾ. ಯಾವ್ದಾದ್ರು ಒಂದು ಸೆಮಿಸ್ಟರ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನೀವು ಅದನ್ನೇ ಕಂಪ್ಲೀಟ್. ಈಗ ಫಾರ್ ಎಕ್ಸಾಂಪಲ್ CBZ ಅಂತ ಇರುತ್ತೆ, ಬೇರೆ ಬೇರೆ ಏನೇನೋ ಇರುತ್ತೆ ಅಲ್ವಾ, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಎಲೆಕ್ಟ್ರಾನಿಕ್ಸ್ ಎಲ್ಲ ಓದಿರ್ತೀರಾ BSc ಗೆ. ಆದ್ರೆ ಅದನ್ನೇ ತಗೊಂಡು ಓದ್ಬೇಕು ಅಂತ ಏನಿಲ್ಲ. ನೀವು ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಕಾಂಬಿನೇಷನ್ ಓದಿರ್ತೀರಾ, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಏನೋ ಓದಿರ್ತೀರಾ BSc ಲಿ. ಅಂದ್ರೆ ಮ್ಯಾಥಮೆಟಿಕ್ಸ್ ನೀವು ತಗೊಂಡಿರೋ ಕಾಂಬಿನೇಷನ್ BSc ಇದಿರ್ಬೇಕು ಅಂತೇನಿಲ್ಲ. ಇಲ್ಲ, ಅದನ್ನೇ ಹೇಳಿರೋದು ಅವನು. ಯಾವ್ದಾದ್ರು ಒಂದು ಸೆಮಿಸ್ಟರ್ ಅಲ್ಲಾರು ಕೂಡ ನೀವು ಐದರ್ ಅಥವಾ ಎಕನಾಮಿಕ್ಸ್ ಆರು ತಗೊಂಡಿರಿ ಒಂದು ಸೆಮಿಸ್ಟರ್ ಅಲ್ಲಿ. ಓಕೆ, ಅಕಸ್ಮಾತ್ ನೀವು ಈ ಕಾಂಬಿನೇಷನ್ ತಗೊಂಡಿಲ್ಲ ಅಂತ ಇಟ್ಕೊಳ್ಳಿ, ಬಯಾಲಜಿ, ಕೆಮಿಸ್ಟ್ರಿ, ಬಯಾಲಜಿ, ಇನ್ನೊಂದು ಯಾವ್ದೋ ತಗೊಂಡಿರ್ತೀರಾ ಅಂತ ಇಟ್ಕೊಳ್ಳಿ. ಅದ್ರಲ್ಲಿ ಮ್ಯಾಥಮೆಟಿಕ್ಸ್ ಇಲ್ಲ, ಯಾವ್ದಿಲ್ಲ. ಬಟ್ ನೀವು ಓದಿರ್ತಕ್ಕಂಥ ಇದ್ರಲ್ಲಿ ಅಟ್ಲೀಸ್ಟ್ ಒಂದು ಸೆಮಿಸ್ಟರ್ ಅಲ್ಲಿ ಈ 3 ವಿಷಯದಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಓಕೆ ಓದಿದ್ರೆ, ಎಲೆಕ್ಟಿವ್ ಮತ್ತೊಂದು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನಿಮಗೆ ಇದ್ದಿದ್ರೆ ಅಷ್ಟಿದ್ರು ಸಾಕು, ಪರಿಗಣಿಸಲಾಗುವುದು ಅಂತ ಕೊಟ್ಟಿದ್ದಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಮೋಸ್ಟ್ ಆಫ್ ನಾವು ಇಲ್ಲಿ ಏನಂತ ಕನ್ಸಿಡರ್ ಮಾಡಬಹುದು ಅಂದ್ರೆ, ಮೋರ್ ಅಪ್ರಾಕ್ಸಿಮೇಟ್ಲಿ ಎನಿ ಡಿಗ್ರಿ ಅಂತ ಕನ್ಸಿಡರ್ ಮಾಡಕ್. BA ಗೊತ್ತಿಲ್ಲ, BA ನೀವು ಮ್ಯಾಥಮೆಟಿಕ್ಸ್, ಕಾಮರ್ಸ್ ಎಲ್ಲ ಇರುತ್ತೋ ಹಿಂಗೆ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ನಿಮ್ದು ಏನಿದೆ ಅಂತ. ಓಕೆ, BA ಏನೇನ್ ಕಾಂಬಿನೇಷನ್ ಐ ಡೋಂಟ್ ನೋ. ಸೊ ಬಟ್ ನಾನ್ ನಿಮ್ಗೆ ಏನ್ ಹೇಳ್ತಾ ಇರೋದ್ರೆ, ನೀವು BA ಮಾಡಿ, BCom ಮಾಡಿ, BSc ಮಾಡಿ, ಮತ್ತೊಂದು ಮಾಡಿ, ಎನಿ ಡಿಗ್ರಿಲಿ ನೀವು ಒಂದು ಸೆಮಿಸ್ಟರ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಥವಾ ಕಾಮರ್ಸ್, ನಾನು ಎಕ್ಸಾಂಪಲ್ ಹೇಳಿದ್ದು, ನೀವು ಇದೇ ಮಾಡ್ಬೇಕು, BA ಮಾಡಿಲ್ದೆ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಎನಿ ಡಿಗ್ರಿ, ನೀವು ಯಾವ್ದೋ ಡಿಗ್ರಿಲಿ ನೀವು ಎಕನಾಮಿಕ್ಸ್ ಆರು ಒಂದು ಸಬ್ಜೆಕ್ಟ್ ಆರು ಓದ್ರಿ, BA ಇದ್ರೆ ಅದ್ರಲ್ಲಾರು ಪರವಾಗಿಲ್ಲ, ಮ್ಯಾಥಮೆಟಿಕ್ಸ್ BA ತಗೊಂಡಿರೋ ಪರವಾಗಿಲ್ಲ, ಕಾಮರ್ಸ್ ಯಾವ್ದಾರು ಸರಿ, ನೀವು ಯಾವ್ದೇ ಡಿಗ್ರಿ, BA, BCom, BSc ಅಥವಾ ಇನ್ನೊಂದು ಏನೋ ಒಂದು ಡಿಗ್ರಿ, ಓಕೆ, ಅಥವಾ BE ಮಾಡಿರಿ, ನೀವು ಒಂದು ಡಿಗ್ರಿಲಿ ಏನ್ ಮಾಡಿರ್ಬೇಕು, ಮ್ಯಾಥಮೆಟಿಕ್ಸ್ ಇರಬೇಕು, ಕಾಮರ್ಸ್ ಅಥವಾ ಎಕನಾಮಿಕ್ಸ್ ಇರಬೇಕು. ಓಕೆ, ಮ್ಯಾಥಮೆಟಿಕ್ಸ್ ಅಂತ ಇದ್ದೇ ಇರುತ್ತೆ. BA ಮಾಡಿರೋರಲ್ಲೂ ಕೂಡ ಮ್ಯಾಥಮೆಟಿಕ್ಸ್ ಇರುತ್ತೆ ಅಲ್ವಾ, ಓದಿರ್ತೀರಾ. ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಮ್ಯಾಥಮೆಟಿಕ್ಸ್ 1, 2, 3 ಅಂತೆಲ್ಲ ಓದಿರ್ತೀರಾ, 4 ಅಂತ 4 ಸೆಮಿಸ್ಟರ್ಗಳು ಓದಿರ್ತೀರಾ. ಸೊ ಹಂಗಾಗಿ ನೀವು ಡಿಗ್ರಿ ಮಾಡಿರೋದ್ರಲ್ಲಿ
ಈ ಮೂರಲ್ಲಿ ಯಾವ್ದಾದ್ರು ಒಂದು ಸೆಮಿಸ್ಟರ್ ಓದಿದ್ರು ಅರ್ಹರಾಗ್ತೀರಾ. ನಾನು ಅದಕ್ಕೆ ಡೀಟೇಲ್ ಆಗಿ ಹೇಳ್ತೀನಿ. ಆಮೇಲೆ ಸರ್ ಡಿಗ್ರಿ ನಾನು BE ಮಾಡಿದೀನಿ ಅಂತ ಕಮೆಂಟ್ ಮಾಡ್ಬಿಡಿ. ಹೇಗೆ ನಾನು ಐ ಆಮ್ ಟೆಲಿಂಗ್ ಯು, ಯಾವುದೇ ಡಿಗ್ರಿ ಮಾಡಿರ್ಲಿ ಅದರಲ್ಲಿ ಮ್ಯಾಥಮೆಟಿಕ್ಸ್ ಆರ್ ಕಾಮರ್ಸ್ ವಿಷಯಗಳಲ್ಲಿ ಯಾವ್ದಾದ್ರು ಒಂದು ವಿಷಯವನ್ನು ಅಭ್ಯರ್ಥಿಗಳು ಅವರು ಹೊಂದಿರುವ ವಿದ್ಯಾರ್ಥಿಯಲ್ಲಿ ಕನಿಷ್ಠ ಯಾವುದೇ ಒಂದು ಸೆಮಿಸ್ಟರ್ ಅಥವಾ ಒಂದು ವರ್ಷದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸದರಿ ಪದವಿಯನ್ನು ಪರಿಗಣಿಸಲಾಗುವುದು. ನಾನು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತೀರಂತ ಇದನ್ನ ನಾನು ಒತ್ತಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅರ್ಥ ಆಗ್ತಿಲ್ಲ? ಎನಿ ಡಿಗ್ರಿ ನೀವು ಯಾವ್ದಾದ್ರು ತಗೊಳ್ಳಿ. ಈಗ ನಾನು ಎಕ್ಸಾಂಪಲ್ ಹೇಳಿದ್ದೀನಿ, ಅದು BE ಆಗಿರ್ಬೋದು, BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, ಅಟ್ಲೀಸ್ಟ್ ಒಂದ್ ಸೆಮಿಸ್ಟರ್ ಅಲ್ಲಿ ಈ ಸಬ್ಜೆಕ್ಟ್ ಯಾವ್ದಾದ್ರು ಓದಿದ್ರೆ ಸಾಕು. ಓಕೆ, ಮಿನಿಮಮ್ ಏಜು 18 ವರ್ಷ, ಮ್ಯಾಕ್ಸಿಮಮ್ ಏಜು 35 ಫಾರ್ ಜನರಲ್ ಮೆರಿಟ್ ಗೆ, GM ಗೆ. ಓಕೆ, ಫಾರ್ OBC ಅಂದ್ರೆ ಪ್ರವರ್ಗ 2A 2B 3A 3B ಗೆ 38 ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ 40 ವರ್ಷಗಳ ತನಕ ಏಜ್ ರಿಲ್ಯಾಕ್ಸೇಷನ್. ಓಕೆ, ಸನ್ ಎಲ್ಲಾ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಫೈನ್. ಸೊ ನೆಕ್ಸ್ಟ್ ಬರ್ತೇನೆ. ಇನ್ನು ಶುಲ್ಕ ಎಷ್ಟು ಸರ್? ಶುಲ್ಕ ಜನರಲ್ ಮೆರಿಟ್ ಗೆ 600 ರೂಪಾಯಿ ಕಟ್ಟಬೇಕು, 2A 2B 3A 3B ಗೆ 300 ರೂಪಾಯಿ ಕಟ್ಟಬೇಕು, ಮಾಜಿ ಸೈನಿಕರ 50 ರೂಪಾಯಿ, ಪ್ರವರ್ಗ 1 ಪರಿಶಿಷ್ಟ ಜಾತಿ ಪಂಗಡ SC ST ಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ. ಓಕೆ, ಮೋಸ್ಟ್ ಪ್ರಾಬಬ್ಲಿ ಏನಾದ್ರು ನಿಮ್ಗೆ ಟ್ರಾನ್ಸಾಕ್ಷನ್ ಚಾರ್ಜ್ ಇದ್ರು ಇರಬಹುದು ಅಥವಾ ಕಂಪ್ಲೀಟ್ಲಿ ಝೀರೋ ಇದ್ರು ಇರಬಹುದು. ಓಕೆ, ಚೆಕ್ಔಟ್ ಮಾಡಿ. ಇನ್ನು ಆಯ್ಕೆ ವಿಧಾನ ಸರ್, ಕನ್ನಡ ಕಡ್ಡಾಯ ಪರೀಕ್ಷೆಗೆ ಪ್ರತಿ ಎಕ್ಸಾಮ್ ಎಲ್ಲರೂ ಬರೀಬೇಕು ಅಂತ ಇಲ್ಲೂ ಕೊಟ್ಟಿದ್ದಾನೆ. 150 ಮಾರ್ಕ್ಸ್ ಇರುತ್ತೆ, ಬರೀಲೇಬೇಕು. ಅದರಲ್ಲಿ ನಿಮಗೆ ಕನಿಷ್ಠ ಅಂತಂದ್ರು 50 ಅಂಕಗಳನ್ನ ತೆಗೆದು ಪಾಸ್ ಮಾಡ್ಕೋಬೇಕು ಅಂತ ಇದೆ. ಸರ್ ನಾನೀಗ ಲಾಸ್ಟ್ ಎಕ್ಸಾಮ್ ನಾನು ಯಾವ್ದೋ ಬೇರೆ ತಗೊಂಡಿದ್ದೆ, ಅಲ್ಲೂ ಕಡ್ಡಾಯ ಬರ್ದಿದೆ, ಅಲ್ಲಿ ಪಾಸ್ ಆಗಿದೆ ಪರವಾಗಿಲ್ಲ. ಅದಕ್ಕೆ ಇಲ್ಲಿ ವಿಶೇಷ ಸೂಚನೆ ಅಂತ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಈಗ ಲಾಸ್ಟ್ 2022-29-11 ಅಂದ್ರೆ ಲಾಸ್ಟ್ ನವೆಂಬರ್ 2022 ನವೆಂಬರ್ 29ರ ನಂತರದಲ್ಲಿ ಯಾರು KPSC ಎಕ್ಸಾಮ್ಗಳಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದು ಪಾಸ್ ಆಗಿದ್ರೆ ಅವರು ಬರೆಯೋ ನೆಸೆಸಿಟಿ ಇಲ್ಲ. ಓಕೆ, ಅರ್ಥ ಆಗ್ತಿಲ್ಲ? ನೀವು 10th ಆರು ಪಾಸ್ ಆಗಿರಿ, SSLC ತನಕ ಕಡ್ಡಾಯ ಮಾಡಿ, ನೀವು ಫಸ್ಟ್ ಲ್ಯಾಂಗ್ವೇಜ್ ಏನಾರು ಮಾಡಿ, ನೀವು 10th ತನಕ SSLC ಕನ್ನಡನಾರು ಓದ್ಕೊಳ್ಳಿ. ಬಟ್ ಇಲ್ಲಿ ಏನ್ ಹೇಳ್ತಾ ಇದೀನಿ ಅಂದ್ರೆ, ನೀವು 21-11-22ರಿಂದ KPSC ನಡೆಸಿರ್ತಕ್ಕಂಥ ಯಾವ್ದಾದ್ರು ಕಡ್ಡಾಯ ಭಾಷಾ ಪರೀಕ್ಷೆ ತೆಗೆದು ಪಾಸ್ ಆಗಿದ್ರೆ, ಅಂದ್ರೆ ನೀವು ಯಾವ್ದಾದ್ರು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿ ಅದ್ರಲ್ಲಿ ಯಾವ್ದಾದ್ರು ಪಾಸ್ ಆಗಿದ್ರೆ ಅವ್ರು ಬರೋ ನೆಸಿಟಿ ಇಲ್ಲ ಅಂದ್ರೆ ಬೇರೆಯವರು ಎಲ್ಲರೂ ಕೂಡ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೀಬೇಕಾಗತ್ತೆ. ಬರಲಿಲ್ಲ ಅಂತ ನೀವು ಎಕ್ಸಾಮ್ಗೆ ಕನ್ಸಿಡರೇ ಮಾಡಲ್ಲ ಅವರು. ಇದ್ರಲ್ಲಿ ನಮ್ಗೆ 150ಕ್ಕೆ ಔಟ್ ಆಫ್ 50ಗೆ 50 ಅಂಕಗಳನ್ನ ಗಳಿಸಲೇಬೇಕಾಗತ್ತೆ. ಮತ್ತೆ ಇದು ನೆಕ್ಸ್ಟ್ ಏನು GK ಪೇಪರ್ ಬರುತ್ತೆ, ಗ್ರೂಪ್ ಪೇಪರ್ 1, ಆಮೇಲೆ ಪೇಪರ್ 2 ಬರುತ್ತೆ, ಕಮ್ಯುನಿಕೇಶನ್ ಪೇಪರ್ ಅಂತ ಪೇಪರ್ 2, ಪೇಪರ್ 1 ಬರುತ್ತೆ. ಅದರಲ್ಲಿ ಕನಿಷ್ಠ ಪಕ್ಷ 30% ಅಂಕ ಗಳಿಸಿರ್ಲೇಬೇಕು ಅಂತ ಹೇಳುತ್ತೆ. ಅದೇ 35 ಗಿಂತ ಇವಾಗೆಲ್ಲ 35 ಬಿಟ್ಟಾಗಿ ನೀವು ಕಟ್ ಆಫ್ ಕ್ಲಿಯರ್ ಮಾಡ್ಬೇಕಂದ್ರೆ ಇವಾಗ ಇರ್ತಕ್ಕಂಥ ಒಂದು ಕಾಂಪಿಟೇಷನ್ ಅಲ್ಲಿ ನೀವು 70 ಎಲ್ಲ ತೆಗಿಬೇಕಾದ್ರೆ 70+ ತೆಗಿಬೇಕಾಗತ್ತೆ. ಹಂಗಿದೆ. ಇದು ಗ್ರೂಪ್ C ಹುದ್ದೆ, ಅದು ಗೊತ್ತಿರಲಿ. ಇದು ಗ್ರೂಪ್ C ಹುದ್ದೆ, ಇದು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಕೂಡ. ಓಕೆ, ಅವನೇ ಹೇಳಿದ್ದಾನೆ ನೆಗೆಟಿವ್ ಅಂಕ ಇರುತ್ತೆ ಆಸ್ ಯೂಶುವಲ್. ಸರ್ ನಾವು ಗ್ರೂಪ್ C ಗ್ರೂಪ್ C ಗೆ ನಿಮ್ಗೆ ಯಾವ ಚಾನಲ್ ಸಿಗಲ್ಲ ಅಷ್ಟು ವಿಡಿಯೋಸ್. ಅಂಡ್ ವಿ ಆರ್ ದ ಯೂನಿಕ್ ಚಾನಲ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿರುತ್ತೆ, ತುಂಬಾ ಜನ ಪಾಸ್ ಮಾಡಿರೋರಿಗೆ ಲಾಸ್ಟ್ 3 years ಇಂದ ಎಷ್ಟು ವಿಡಿಯೋಸ್ ಗಳಿವೆ. ಗ್ರೂಪ್ C ಗೆ ಪೇಪರ್ 1 ಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಸಿಲೆಬಸ್ ನೋಡಿ, GK ಏನ್ ಸಿಲೆಬಸ್ ಇರುತ್ತೆ ಬೇರೆ ಎಕ್ಸಾಮ್ಗೆ ಅದೇ ಸಿಲೆಬಸ್ ಇಲ್ಲಿ ಕೂಡ ಇದೆ. ಆದ್ರೆ ಗ್ರೂಪ್ C ಗೆ ನಿಮ್ಗೆ ಪ್ರಮುಖವಾಗಿ ಏನ್ ಗೊತ್ತಿರಬೇಕು ಅಂದ್ರೆ ಸ್ವಲ್ಪ ನಿಮ್ಗೆ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಸಪರೇಟ್ ಸಬ್ಜೆಕ್ಟ್ ಇದೆ ಗ್ರೂಪ್ C ಲಿ. ಜೊತೆಗೆ ನಿಮಗೆ ಇಲ್ಲಿ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆ ಮತ್ತೆ ಭಾರತದ ಪರಿಸರ ಸಂಬಂಧಿ ಸಮಸ್ಯೆಗಳ ಬಗ್ಗೆನೂ ಕೂಡ ಕ್ವಶನ್ ಕೇಳ್ತಾರೆ. ಮತ್ತೆ ಭೌತಿಕ ಸಾಮರ್ಥ್ಯದ ವಿಷಯಗಳು ಅಂತಂದ್ರೆ ಮೆಂಟಲ್ ಎಬಿಲಿಟಿ ಕೂಡ ಇರುತ್ತೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕೂಡ ಇರುತ್ತೆ. ಕರ್ನಾಟಕದ ಅರ್ಥವ್ಯವಸ್ಥೆ ಕೂಡ ಇರುತ್ತೆ ಪೇಪರ್ 1 ಅಲ್ಲಿ, GK ಪೇಪರ್ ಅಲ್ಲಿ. ಓಕೆ, ಇನ್ ಪೇಪರ್ 2 ಅಲ್ಲಿ ಕಮ್ಯುನಿಕೇಶನ್ ಪೇಪರ್, ಸಾಮಾನ್ಯ ಕನ್ನಡ 35 ಅಂಕ, ಇಂಗ್ಲಿಷ್ 35, ಕಂಪ್ಯೂಟರ್ 30, ಒಟ್ಟು 100 ಅಂಕಗಳು 2 ಗಂಟೆ. ಇದು ಪೇಪರ್ 1 ಒಟ್ಟು 100 ಅಂಕಗಳು 1.5 ಗಂಟೆ. ಅಂದ್ರೆ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್. ತಪ್ಪಾದ್ರೆ 0.25, ತಪ್ಪಿಗೆ 0.25 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಓಕೆ, ಸೇಮ್ ಸಿಲೆಬಸ್. ಇದ್ರ ಬಗ್ಗೆ ನಾವು ಪ್ರೀವಿಯಸ್ ಎಲ್ಲ ಗ್ರೂಪ್ C ಹುದ್ದೆಗಳು, ಈಗ ಮೊನ್ನೆ ಕೂಡ ಗ್ರೂಪ್ C ಹುದ್ದೆಗಳು ನಡೆದ್ವು, ಬೇರೆ ಡಿಪಾರ್ಟ್ಮೆಂಟ್. ಇದು ಡಿಪಾರ್ಟ್ಮೆಂಟ್ ಚೇಂಜ್ ಅಷ್ಟೇ, ಇದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಷ್ಟೇ. ಓಕೆ, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು, ಆ ಇಲಾಖೆಗೆ ಮಾಡ್ತಿರ್ತಕ್ಕಂಥ ಎಕ್ಸಾಮ್ ಅಷ್ಟೇ. ಸೊ ಇದಕ್ಕೆಲ್ಲ ಹೆಂಗ್ ಪ್ರಿಪೇರ್ ಆಗ್ಬೋದು ಸರ್? ನಿಮ್ಗೆಲ್ಲ ಆಲ್ರೆಡಿ ಎಲ್ಲ ಪ್ಯಾಕೇಜ್ ಗಳಿದೆ. ಎಷ್ಟಿದೆ ನಿಮ್ಗೆ? 1000ಕ್ಕಿಂತ ಹೆಚ್ಚು ಕ್ವಶನ್ಸ್, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್, GK 1000ಕ್ಕಿಂತ ಹೆಚ್ಚು ಇವಾಗ ನಾವು ನಡೀತಾ ಇದೆ. ನಾವು ಆಲ್ರೆಡಿ KE ಇಂದ 670 ಪೋಸ್ಟ್ ಗಳೇನಿದೆ. ಸೊ ಅದಕ್ಕೆ ಮತ್ತೆ KPSC ಇನ್ನೊಂದು ಕೋಆಪರೇಟಿವ್ ಸೊಸೈಟಿಯ ಒಂದು ಇದರಿಂದ ನಡೀತಿರ್ತಕ್ಕಂಥ ಗ್ರೂಪ್ C ಎಕ್ಸಾಮ್ ಏನಿದೆ. ಸೊ ಎಲ್ಲದಕ್ಕೂ ಸರಣಿಗಳನ್ನ ಈಗ ಹೊಸ ನ್ಯೂ ಸರಣಿ ಸ್ಟಾರ್ಟ್ ಮಾಡ್ಕೊಂಡಿದೀವಿ. GK ಗೆ ಪೇಪರ್ 1 ಗೆ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಇದೆ,
ಅದು ಓಪನ್ ಮಾಡಿದ್ರೆ ನಿಮ್ಗೆ ನೋಡಿ ಭೂಗೋಳ, ಅರ್ಥಶಾಸ್ತ್ರ, ಸಂವಿಧಾನ, ಪರಿಸರ ವಿಜ್ಞಾನ ಎಲ್ಲ ಬರುತ್ತೆ. ಹಾಗೆ ಪೇಪರ್ 2 ಸಂಬಂಧಪಟ್ಟಂತೆ ನೀವು ಓಪನ್ ಮಾಡಿದ್ರೆ ಅದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಹೊಸ ಪ್ಲೇ ಲಿಸ್ಟ್, ನ್ಯೂ ಪ್ಲೇ ಲಿಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಸ್ಟಾರ್ಟ್ ಮಾಡಿರ್ತಕ್ಕಂಥ ಸರಣಿಗಳು, ಈಗ 15 ದಿನ 1 ತಿಂಗಳಿಂದ ನಡೀತಾ ಇರ್ತಕ್ಕಂಥ ಸರಣಿಗಳು ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಲೈವ್ ಇರುತ್ತೆ GK, ದಯವಿಟ್ಟು ಅಟೆಂಡ್ ಮಾಡಿ. ಮತ್ತೆ ಇದರಲ್ಲಿ ಪೇಪರ್ 2 ಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಶನ್ ಪೇಪರ್, ಇಂಗ್ಲಿಷ್, ಕನ್ನಡ, ಕಂಪ್ಯೂಟರ್ ಒಂದೇ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದೀವಿ. ಈ 2 ನ್ಯೂ ಪ್ಲೇ ಲಿಸ್ಟ್. ಅದು ಬಿಟ್ರೆ ಗೌರ್ಮೆಂಟ್ ಸ್ಕೀಮ್ಸ್ ನೋಡಿ 22, 23 ವೀಕ್ಲಿ ಕರೆಂಟ್ ಅಫೇರ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ, ಮಂತ್ಲಿ ಕರೆಂಟ್ ಅಫೇರ್ಸ್. ಅದು ಬೇಡ ಅಂದ್ರೆ ಇನ್ನೂ ನಿಮ್ಗೆ ಆಲ್ರೆಡಿ ಮಾಡಿರ್ತಕ್ಕಂಥದ್ದು ಲಾಸ್ಟ್ ಏನು ಗ್ರೂಪ್ ಸಿ ಎಕ್ಸಾಮ್ ಗಳಾದವು ಲಾಸ್ಟ್ ಇಯರ್, ಅದಕ್ಕೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥ GK ಸರಣಿಗಳು 56ಕ್ಕಿಂತ ಹೆಚ್ಚು ವಿಡಿಯೋಗಳು ಇದ್ರಲ್ಲಿ ಸಿಗುತ್ತೆ. ಇಲ್ಲೂ ನಿಮ್ಗೆ ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲೂ ಕೂಡ ನಿಮ್ಗೆ 600-700 ಕ್ವಶನ್ಸ್ GK ಸಿಗುತ್ತೆ. STFD ಆಗಿ ಮಾಡಿರ್ತಕ್ಕಂಥ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಮತ್ತೆ ಗ್ರೂಪ್ ಸಿ ಗೆ ಅಂತಾನೆ 2020-21 ಏನು ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಅಂತ ಕಾಲ ಆಗಿದ್ವು, ಓಕೆ, ಅವಾಗ ಮಾಡಿರ್ತಕ್ಕಂಥ ಗ್ರೂಪ್ ಪ್ಲೇ ಲಿಸ್ಟ್ ಇದೆ. ಇಲ್ಲಿ ನಿಮ್ಗೆ ಕನ್ನಡ, ಇಂಗ್ಲಿಷ್, GK ಎಲ್ಲ ಸಿಗುತ್ತೆ. ಹಳೆ ವಿಡಿಯೋ, ಹಳೆ ಪ್ಲೇ ಲಿಸ್ಟ್ ಗಳು ಇದನ್ನು ರೆಫರ್ ಮಾಡಿ. ದಿಸ್ ಇಸ್ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಯು, ಐ ಆಮ್ ಟೆಲಿಂಗ್ ಯು. ಅದು ಬಿಟ್ರೆ ಮೆಂಟಲ್ ಎಬಿಲಿಟಿ ರಿವಿಷನ್ ಸೀರೀಸ್ ಇಲ್ಲ, 50ಕ್ಕಿಂತ ಹೆಚ್ಚು ವಿಡಿಯೋಗಳು ಸಿಗುತ್ತೆ ಇವಾಗ. ಅದನ್ನು ಕೂಡ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ, ಮೆಂಟಲ್ ಎಬಿಲಿಟಿ ಕೂಡ. ಸೊ ಇವೆಲ್ಲ ರೆಫರ್ ಮಾಡಿದ್ರೆ ಸ್ನೇಹಿತರೆ, ಗ್ರಾಮರ್ ಬೇಕಾ, ಗ್ರಾಮರ್ ವಿಡಿಯೋಸ್ಗೆ ಹೋಗಿ, ಗ್ರಾಮರ್ ಪ್ಲೇ ಲಿಸ್ಟ್ ಇದೆ. ಎಲ್ಲ ನಿಮ್ಗೆ ಎವ್ರಿಥಿಂಗ್ ಇಸ್ ರೆಡಿ, ಎವ್ರಿಥಿಂಗ್ ಇಸ್ ಫ್ರೀ. ನೀವು ನೋ ನೀಡ್ ಟು ಗೋ ಅಂಡ್ ಎನಿವೇರ್. ಎಲ್ಲಾ ಕಡೆ ಹೋಗ್ಬಿಟ್ಟು ಪೇಮೆಂಟ್ ಮಾಡ್ಕೊಂಡು ನೀವು ಸುಮ್ನೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಅಲ್ಲೂ ಮಾಡೋದು, ಇನ್ನ 2 ತಿಂಗಳಲ್ಲಿ ಏನ್ ಸಿಲೆಬಸ್ ಕವರ್ ಆಗಲ್ಲ. ಎಲ್ಲ ರೆಡಿ ಇದೆ. ಯು ನೀಡ್ ಟು ಸ್ಪೆಂಡ್ ಟೈಮ್ ಅಷ್ಟೇ ಸ್ನೇಹಿತರೆ, ಯು ನೀಡ್ ಟು ಸ್ಪೆಂಡ್ ಟೈಮ್. 2 months ಅಷ್ಟೇ ಇಲ್ಲಿ ಕೊಟ್ಟಿರೋದು. ಎಕ್ಸಾಮ್ ಯಾವಾಗ ಆಗುತ್ತೆ? 11th ನವೆಂಬರ್ ಅಲ್ಲಿ ಆಗುತ್ತೆ ಅಂತ ಹೇಳಿದ್ದಾನೆ. ಸೆಪ್ಟೆಂಬರ್, ಅಕ್ಟೋಬರ್ 2 months. ಇಲ್ಲಿ ಏನ್ ಟೈಮ್ ಇದೆ ನಿಮ್ಗೆ? ಯಾವ ಬುಕ್ ಇಟ್ಕೊಂಡು ಓದೋಕ್ಕಾಗಲ್ಲ. ಓದಿದ್ರೆ ಫೈನ್, ಓದಿಲ್ಲ ಅಂತಂದ್ರೆ ಯು ಶುಡ್ ಸ್ಟಾರ್ಟ್ ಫಾಲೋಯಿಂಗ್ ದೀಸ್ ವಿಡಿಯೋಸ್. ಓಕೆ, ಸೊ ಅದಲ್ಲದೆ ನೀವೆಲ್ಲ ಹೋದ್ಮೇಲೆ ನೋಡಿ, ನಿಮಗೆ ರಿವಿಷನ್ಗೋಸ್ಕರ ನಾವು ಒಂದೇ ವಿಡಿಯೋದಲ್ಲಿ 150 ಮ್ಯಾರಥಾನ್ ವಿಡಿಯೋಗಳು ಮಾಡ್ತೀವಿ. ಈ ವಿಡಿಯೋಗಳನ್ನ ನೋಡ್ಬಿಟ್ಟು ನೀವೆಲ್ಲ ಓದ್ಬಿಟ್ಟು ಅದನ್ನ ನನ್ನ ಪ್ಲೇ ಲಿಸ್ಟ್ ಗಳನ್ನ ಇದನ್ನ ನೋಡ್ತಾ ಹೋಗಿ. ಒಂದು ಮ್ಯಾರಥಾನ್ ವಿಡಿಯೋ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ಈ ವಿಡಿಯೋಗಳು ನೋಡಿ. ಓಕೆ, ಸಾಹಿತ್ಯದ ಬಗ್ಗೆ ಕೇಳ್ತಾರೆ ನೋಡಿ, 100 ಪ್ರಶ್ನೆಗಳು, ಸಾಮಾನ್ಯ ಕನ್ನಡ, ಜನರಲ್ ಇಂಗ್ಲಿಷ್ 150 ಪ್ರಶ್ನೆಗಳು ಗಿಂತ ಹೆಚ್ಚು ರಿವಿಷನ್. ಈ ವಿಡಿಯೋಗಳನ್ನ ನೀವು ರಿವಿಷನ್ ಮಾಡ್ಬಿಟ್ರೆ, ಒಂದೊಂದ್ ದಿನ ಒಂದೊಂದು ವಿಡಿಯೋ ರಿವಿಷನ್ ಮಾಡ್ಬಿಟ್ರೆ ಆಯ್ತು ನಿಮ್ಗೆ. 2 to 3 hours ವಿಡಿಯೋಗಳು, ಅದು ರಿವಿಷನ್ ಮ್ಯಾಕ್ಸಿಮಮ್ ಒಂದು 3 hours ಇದೆ. ಒಂದು ವಿಡಿಯೋ ಎಲ್ಲ 4 hours ಇದೆ ಅಷ್ಟೇ. ದಿನಕ್ಕೊಂದೊಂದು ಸಾಕು. ಓಕೆ, ನೋಟ್ಸ್ ಮಾಡ್ಕೊಳ್ಳಿ. ನೀವು ನೋಟ್ಸ್ ಮಾಡ್ಕೊಂಡ್ರೆ ಫೈನ್, ಅದನ್ನ ರೆಫರ್ ಮಾಡಿ. ನಮ್ದೇ ನೋಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ನಿಮ್ಗೆ. ಎವ್ರಿಥಿಂಗ್ ಇಸ್ ರೆಡಿ ಅಂತ ಹೇಳ್ತಾ ಇದೀನಿ. ನಿಮ್ಗೆ ನಿಮ್ದೇ ಆದಿದ್ರೆ ಅದನ್ನ ಓದಿ. ಬಟ್ 2 months ಇದೆ. ವ್ಯಾಕರಣ ಬೇಕಾ? ವ್ಯಾಕರಣಕ್ಕೆ ಸಪರೇಟ್ ವಿಡಿಯೋ ಇದೆ. ಕನ್ನಡ, ಇಂಗ್ಲಿಷ್ ಎಲ್ಲಾ ತರ ವಿಡಿಯೋಸ್ಗಳು ಸಿಗುತ್ತೆ. ಕಂಪ್ಯೂಟರ್ಗೆ ನಿಮ್ಗೆ 125 ಪ್ರಶ್ನೆಗಳು, 200 ಪ್ರಶ್ನೆಗಳು, ತುಂಬಾ ನಿಮ್ಗೆ ಮ್ಯಾರಥಾನ್ ವಿಡಿಯೋಗಳು ಸಿಗುತ್ತೆ. ಓಕೆ, ಮೆಂಟಲ್ ಎಬಿಲಿಟಿಗೂ ಕೂಡ ಮಾಡಿದೀವಿ. KPSC ಗ್ರೂಪ್ ಸಿ 2021 ಎಕ್ಸಾಮ್ ಏನಾಗಿತ್ತು ಅವಾಗ ಮ್ಯಾರಥಾನ್ ವಿಡಿಯೋ ಮಾಡಿದೆ. 75 ಪ್ರಶ್ನೆಗಳು, ಎಲ್ಲಾ ಪ್ಯಾಟರ್ನ್ ಕವರ್ ಮಾಡಿದೀವಿ ಅದ್ರಲ್ಲಿ. ಗ್ರೂಪ್ಸ್ ಅಲ್ಲಿ ಏನ್ ಕೇಳ್ತಾರೆ. ಮತ್ತೆ ಇವಾಗ್ಲೂ ಕೂಡ ನಾವು ಮೆಂಟಲ್ ಎಬಿಲಿಟಿ ಸೀರೀಸ್ ಮಾಡ್ತಾ ಇದೀವಿ ನೋಡಿ ಇವೆಲ್ಲ. ಮತ್ತೆ ನಾನು ನಿಮ್ಗೆ ಏನ್ ಹೇಳಿದೆ, ಸ್ವತಂತ್ರ ನಂತರ ಭೂ ಸುಧಾರಣೆ ಏನಿದೆ ಅದಕ್ಕೂ ವಿಡಿಯೋ ಇದೆ. ಅವೆಲ್ಲ ನಾನು ಲಿಂಕ್ಸ್ ಕೊಡ್ತೀನಿ. ನೋ ನೀಡ್ ಟು ವರಿ. ಇವಾಗ ಏನ್ ಡಿಸ್ಕಸ್ ಮಾಡ್ತೇನೆ ಸ್ನೇಹಿತರೆ, ಅದು ಮತ್ತೆ ಈ ಒಂದು ಪರಿಸರ ವಿಜ್ಞಾನದ ಬಗ್ಗೆ ಆಗಿರ್ಬೋದು, ಎಲ್ಲದನ್ನು ಲಿಂಕ್ಸ್ ನಾನು ಇದೇ ವಿಡಿಯೋದಲ್ಲಿ ಕೊಡ್ತೀನಿ. ನೋ ನೀಡ್ ಟು ವರಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀವಿ ಲಿಂಕ್ಸ್ ಗಳನ್ನ. ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಅಪ್ಲೋಡ್ ಮಾಡ್ತಿರ್ತೀವಿ. ಸೊ ಎಲ್ಲ ಲಿಂಕ್ಸ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಚೆಕ್ಔಟ್ ಮಾಡಿ, ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಯು ಹ್ಯಾವ್ ಓನ್ಲಿ 2 months. ಮೊದ್ಲು ತರ ಸರ್ 2 months ಹೇಳ್ತಾರೆ, 6 ತಿಂಗಳು, ವರ್ಷ ಮಾಡ್ತಾರೆ ಸರ್. ಅವಾಗ ಕೋವಿಡ್ ಇತ್ತು, ಲಾಸ್ಟ್ 2-3 years ಇಂದ ಬ್ಯಾಕ್. ಮತ್ತೆ ಸರ್ಕಾರ ಒಂದು ಸ್ಟೆಬಿಲಿಟಿ ಇರ್ಲಿಲ್ಲ. ಸೊ ಎಲ್ಲ ಬೇರೆ ಇತ್ತು. ಇವಾಗ ಹಂಗಿಲ್ಲ. ಇವಾಗೆಲ್ಲ ಹೈಕೋರ್ಟ್ ಚಾಟಿ ಬೀಸಿದೆ. ಹೈಕೋರ್ಟ್ ಓಕೆ, ಹೊಸದಾಗಿ 2-3 ಜನ ಮೆಂಬರ್ಸ್ ನ KPSC ಗೆ ಆಯ್ಕೆ ಮಾಡಿದ್ದಾರೆ ಸರ್ಕಾರದಿಂದ. ಸೊ ಇದ್ರ ಬಗ್ಗೆ ಚಾಟಿ ಬೀಸಿದೆ ಹೈಕೋರ್ಟ್. ಹಾಗಾಗಿ ಬೇಗ ನಡೀತಕ್ಕಂಥ ಏನು 1 ತಿಂಗಳು ಮುಂದೆ ಪೋಸ್ಟ್ ನಾವು ಡಿಸೆಂಬರ್ ನಡೀಬಹುದು. ಆಯ್ತು, ಇನ್ನೊಂದು ತಿಂಗಳು ತೊಗೊಳ್ಳಿ, ಮ್ಯಾಕ್ಸಿಮಮ್ ಒಂದು ಜನವರಿ ನಡೆಯುತ್ತಲ್ವಾ. ಸೊ ಹಾಗಾಗಿ ಹೇಳ್ತಾ ಇದೀನಿ. ಸೊ 2 to 3 months ಅಂತ ಖುಷಿ ಇಟ್ಕೊಳ್ಳಿ. 1 month ನಿಮಗೆ ರಿವಿಷನ್ ಬೇಕಾಗುತ್ತೆ. 1 month ನೀವು ರಿವಿಷನ್ ಮಾಡ್ಲೇಬೇಕು. ರಿವಿಷನ್ ಮಾಡ್ಲಿಲ್ಲ ಎಲ್ಲ ಮರ್ತೋಗುತ್ತೆ. ಅದಕ್ಕೋಸ್ಕರ ಮ್ಯಾರಥಾನ್ ವಿಡಿಯೋಸ್ ಮಾಡಿರೋದು ನಾವು. ಹಾಗೆ ಇವಾಗ್ಲೂ ಕೂಡ ವಿಡಿಯೋ ಸರಣಿಗಳು ಮಾಡ್ತಾ ಇದೀವಿ. ಸೊ ಫಾಲೋ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದ ಪುನಃ ಸಿಗ್ತೀವಿ. ಎನಿ ಡೌಟ್ಸ್ ಕಮೆಂಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಕ್ಸಸ್ ಅಂಡ್ ಸ್ಟಾರ್ಟ್ ಫಾಲೋಯಿಂಗ್ ದ ವಿಡಿಯೋಸ್. ನಮಸ್ಕಾರ, ಧನ್ಯವಾದಗಳು.